ದಿನ ಆಯಿತು ಸ್ಟ್ರೈಕ್ ಮಾಡೋಕ್ಕಿದ್ದು ನಮ್ಗೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ನಮಗೆ ತುಂಬ ಸಮಸ್ಯೆಗಳಾಗ್ತಿದ್ದಾವೆ. ಏನಕ್ಕೆ ಅಂದರೆ 11 ಕಿಲೋಮೀಟ್ರ್ ಹೋದರೂ ನಮಗೆ ಬರೀ 80 ರೂಪಾಯಿ ಕೊಡೋದು, 70 ರಿಟರ್ನ್ ಬರೋಕ್ಕೆ ನಮಗೆ 25 ಕಿಲೋಮೀಟ್ರ್ ಆದರೂ ಬರೀ 84 ರೂಪಾಯಿ ಕೊಡ್ತಾರೆ ಎಲ್ಲ ಸೇರಿ. ಆಮೇಲೆ ಹೋಟ್ಲು ವೆಯ್ಟಿಂಗ್ ಅರ್ಧ ಗಂಟೆಗಳಾದರೂ ಫುಡ್ ಕೊಡಲಿ ಅಂದರೆ ಹೋಟ್ಲ್ ವೆಯ್ಟಿಂಗ್ ಚಾರ್ಜ್ ಇಲ್ಲ ನನಗೆ. ಮಳೆ ಬಿಸಿಲು ಅನ್ನಂಗೆ ಆರ್ಡ್ರ್ ಹೊಡಿತೀವಿ, ಮಳೆಯಲ್ಲಿ ಅಷ್ಟೊಂದು ಸುರಿಯೋ ಆರ್ಡ್ರ್ ಹೊಡಿತಿದ್ರು. ನಮಗೆ ಒಂದು ಆರ್ಡ್ರಿಗೆ ಕಸ್ಟಮರ್ ತಲೂ ಜಾಸ್ತಿ ಇಸ್ಕೊತಾರೆ, ಹೋಟ್ಲ್ ತಲೂ ನಮಗೆ ಮಾತ್ರ ಕೊಡೋದು 12 ರೂಪಾಯಿ 15 ರೂಪಾಯಿ. ನಮಗೆ ಯಾವುದೇ ರೀತಿಯಿಂದ ನಮ್ಗೆ ಉತ್ತಮವಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಮಗೆ ಝೊಮ್ಯಾಟೋದಿಂದ ತುಂಬ ಸಮಸ್ಯೆಗಳು ಆಗ್ತಾಯಿದ್ದಾವೆ. ಲಾಂಗ್ ಡಿಸ್ಟೆನ್ಸ್ಗಳು ಏನಾದರೂ ತುಂಬ 15 ಕಿಲೋಮೀಟರ್ 10 ಕಿಲೋಮೀಟರ್ ಎಲ್ಲ ಆಗ್ತಾರೆ. ಅಲ್ಲಿ ಹೋಗಿ ಬರೋದೇ 1 ಅವರ್ ಆಗುತ್ತೆ. ಅದು ತಕ್ಕಂಥ ಪೇಮೆಂಟ್ಗಳು ಕೊಡೋಲ್ಲ. ಆಮೇಲೆ ಪಂಜುರ್ಲಿ ಹೋಟ್ಲ ಹತ್ರ ನಿಂತಿದ್ರೆ ಕೃಷ್ಣ ಉಡುಪಿ ಕೊಡ್ತಾರೆ. ಅಲ್ಲಿ ಹೋಗಿ ಪಿಕಪ್ ಆ ಕಡೆಯಿಂದ 1.5 ಕಿಲೋಮೀಟರ್ ಇರುತ್ತೆ, ಅಲ್ಲಿಂದ ಹೋದ್ರೆ 25 ರೂಪಾಯಿ, 5 ಕಿಲೋಮೀಟರ್ 25 ರೂಪಾಯಿ. ನಮಗೆ ಏನಾದರೂ ಈಗ ಅಮೌಂಟ್ ಪೇಔಟಲ್ಲಿ ನಮಗೆ ವರ್ಕ್ ಮಾಡೋಕ್ಕೆ ಆಗ್ತಾಯಿಲ್ಲ ಸರ್. ಅದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ. ಇವತ್ತಿಗೆ 8 ದಿನ ಆಯಿತು, ಯಾವುದೇ ರೀತಿಯಿಂದ ನಮಗೆ ರೆಸ್ಪಾನ್ಸ್ ಸಿಗ್ತಾಯಿಲ್ಲ. ಅವ್ರಿಗೆ ಬೇಕಾದಂಗೆ ಆಫರ್ ಕೊಡ್ತಾರೆ ಹೊರತು ನಮ್ಮ ಸೌಲಭ್ಯಕ್ಕೆ ಯಾವುದೂ ತೋರಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಮುಷ್ಕರ ಕೈಗೊಂಡಿದ್ದೀವಿ. ಇವತ್ತು 8 ದಿನ ಆಯಿತು. ನಾವು ಯಾವುದೇ ಕಾರಣಕ್ಕೂ ಅವರು ನಮ್ಮ ಸಮಸ್ಯೆಗಳು ಕ್ಲಿಯರ್ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಮುಷ್ಕರವನ್ನು ನಿಲ್ಲಿಸಲ್ಲ ಸರ್. ಹಾಸನ ಸಿಟಿ ಫುಲ್ ಸ್ಟಾಪ್ ಆಗಿದೆ ಸರ್. ಝೊಮ್ಯಾಟೊ ಗ್ರಾಹಕರುಗಳಿಗೂ ತೊಂದರೆ ಆಗಿದೆ. ಆದರೆ ಏನು ಮಾಡೋಕ್ಕಾಗಲ್ಲ. ಅದನ್ನು ನಾವು ಏನಕ್ಕೆ ಈಗ ನಾವು ಟೋಟಲು ಒಂದು 280 ಜನ ಗ್ರೂಪೇ ಇದ್ದೀವಿ. ಸುಮಾರು ಜನ ಐಡಿ ಆಗಿದ್ದೀವಿ. ಹಾಸನ ಒಂದು 5,000 ಐಡಿ ಆಗಿದೆ. 280 ಜನ ಸೇರಿ ಒಗ್ಗಟ್ಟಿಂದ ನಾವು ಸ್ಟ್ರೈಕ್ ಮಾಡ್ತೇವೆ. ಯಾಕೆಂದರೆ ಅವರು ಕಂಪ್ನಿಯಿಂದ ಕಾಲ್ ಮಾಡಿದ್ದಾರೆ, ಯಾರೂ ಹೊಡೆಯೋಕ್ಕೆ ರೆಡಿ ಇಲ್ಲ. ಪಾರ್ಟ್ ಟೈಮರ್ಸ್ ಅವರು ಬರ್ತಾರೆ. ನಾವು 280 ಜನ ಇದು ಒಗ್ಗಟ್ಟಿಂದ ಮಾಡಿದ್ರೆ ನಾವು ಈಗ ಏನು ಮಾಡ್ತಾರೆ, ಪಬ್ಲಿಕ್ ಮ್ಯಾನೇಜರೇ ಬಂದು ಹೊಡಿತಾ ಇದ್ದಾರೆ. ಈಗ ಅವ್ರು ಒಬ್ಬರು ಹೊಡ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಇಲ್ಲಿ ಒಗ್ಗಟ್ಟಿದ್ದೀವಿ ಸರ್. ಯಾರು ಏನೂ ಮಾಡೋಕ್ಕಿಲ್ಲ. ಯಾಕೆಂದರೆ ಒಬ್ಬರಿಂದ ಸ್ಟ್ರೈಕ್ ನಡೀತಾ ಇಲ್ಲ. ಇಲ್ಲಿ ಎಲ್ಲ ಟೀಮ್ ಒಗ್ಗಟ್ಟಿಂದನೇ ಮಾಡ್ತಾ ಇರೋದು. ಎಲ್ಲ ಗ್ರೂಪಿಂದ ಸೇರಿ ಮಾತಾಡಿ ಎಲ್ಲ ಮಾಡಲೇಬೇಕು. ನಮ್ಗೆ ಉತ್ತಮವಾದ ಒಂದು ರೇಟ್ ಬೇಕು ಅಂತ ನಾವು ಆಮೇಲೆ ಇದನ್ನು ನಾವು ಸುಮ್ಮನೆ ಮಾಡ್ತಾಯಿಲ್ಲ. ಲೇಬರ್ ಕಮಿಷನ್ ಮೇಡಮ್ಗೆ ಕಂಪ್ಲೇಂಟು ಕೊಟ್ಟಿದ್ದೀವಿ. ಅವರು ಕರೆಸಿ 2 ದಿನದಿಂದ ಮಾತಾಡಿದ್ದಾರೆ, ಅದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ. ನಾವು ಲೀಗಲಾಗಿ ಹೋರಾಟ ಮಾಡ್ತಾಯಿದ್ದೀವಿ ಸರ್. ನನ್ನ ಹೆಸರು ಚೇತನ್ ಅಂತ ಹೇಳಿದರು. ಏನೀಗ ಪ್ರಾಬ್ಲಮ್ ಏನು ಅಂದರೆ ಈಗ ಈ ಝೊಮ್ಯಾಟೊ ಕಂಪ್ನಿಯಿಂದ ಯಾವುದೇ ಥರದ ರೆಸ್ಪಾನ್ಸ್ ಇಲ್ಲ. ಯಾವುದೇ ಥರದ ಪ್ರಾಬ್ಲಮ್ ಆದರೆ ಯಾವುದೇ ಥರದ ರೆಸ್ಪಾನ್ಸ್ ಮಾಡೋದಿಲ್ಲ. ಆಮೇಲೆ ಆರ್ಡರ್ ಪೇ ಕಮ್ಮಿ ಕೊಡ್ತಾರೆ, ತುಂಬ ಕಮ್ಮಿ ಇದೆ. ಆಮೇಲೆ ಈಗ ಕಸ್ಟಮರ್ಗಳಿಗೆ ಚಾರ್ಜ್ ಆಗ್ತಾರೆ. ಈ ಮಳೆ ಟೈಮಲ್ಲಿ ಮತ್ತು ಚಳಿ ಟೈಮಲ್ಲಿ 30ರಿಂದ 40 ರೂಪಾಯಿ ಚಾರ್ಜ್ ಆಗ್ತಾರೆ. ಅದೇ ಡೆಲಿವರಿ ಬಾಯ್ಸ್ಗಳಿಗೆ ಕೊಡೋದು 15 ರೂಪಾಯಿ 12 ರೂಪಾಯಿ ಅಷ್ಟೇ ಕೊಡೋದು ಅವರು. ಆಮೇಲೆ ಇದೇ ಥರ ತುಂಬಾ ಮಾಡ್ತಾರೆ. ಅವರು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡೋದಿಲ್ಲ. ನೀವು ಕರೆಕ್ಟ್ ಟೈಮಿಗೆ ಡೆಲಿವರಿ ಕೊಡಲೇಬೇಕು. ಆಮೇಲೆ ಈ ಹೋಟೆಲ್ಗಳು ಎಷ್ಟೇ ಲೇಟ್ ಮಾಡಿದ್ರು ಈಗ ಕಸ್ಟಮರ್ಗಳು ಕೇಳ್ತಾರೆ ಯಾಕೆ ಲೇಟು ಅಂತ. ಹೋಟೆಲ್ಗಳು ಇದು ಮಾಡಿದ್ರು ಈ ಕಂಪ್ನಿಯಿಂದ ಯಾವುದೂ ರೆಸ್ಪಾನ್ಸ್ ಮಾಡಲ್ಲ, ತುಂಬ ಲೇಟ್ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ಡಿಸ್ಟಿಕ್ಕಿಗೆ ಹೋಲಿಸ್ಕೊಂಡ್ರೆ ನಮಗೆ ಕಮ್ಮಿ ಇದೆ ಅಂತ ಹೇಳಿ. ಆಮೇಲೆ ನಿಮ್ಮ ಹೆಸರು ರಂಗನಾಥ್ ಅಂತ.